ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕಗಳು ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. 2024ರಲ್ಲಿ ಮೊದಲ ಪಾಠ ಪಾಶ್ಚಾತ್ಯ ಧರ್ಮಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿರ್ತಕ್ಕಂಥ ಉತ್ತರಗಳು ಭಾಳ ಸರಳ ಇದ್ದಾವೆ, ಸುಲಭವಿದ್ದಾವೆ, ಉತ್ಕೃಷ್ಟ ಗುಣಮಟ್ಟದ ಉತ್ತರಗಳಿದ್ದಾವೆ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. 9ನೇ ತರಗತಿಯ ಎಲ್ಲ ವಿಷಯಗಳ ವಿಡಿಯೋಗಳು ನಿಮಗಾಗಿದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲ ಪ್ರಶ್ನೆ, ಯಹೂದಿ ಧರ್ಮದ ಮೂಲ ಪುರುಷ ಅಂತ ಕೇಳಿದರು. ಸೊ ಉತ್ತರ ಅಬ್ರಹಾಂ ಅಥವಾ ಎಬ್ರಹಾಂ ಅಂತ ಇದೆ. ಸೊ ಅಬ್ರಹಾಂ ಅಥವಾ ಎಬ್ರಹಾಂ ಅವರೇ ಯಹೂದಿ ಧರ್ಮದ ಮೂಲ ಪುರುಷ. ಎರಡನೇ ಪ್ರಶ್ನೆ, ಪಾರ್ಸಿ ಧರ್ಮದ ಸ್ಥಾಪಕರು ಡ್ಯಾಶ್ ಅಂತ ಕೇಳಿದರು. ಸೊ ಉತ್ತರ ಜರಾತೃಷ್ಟ್ರ. ಪ್ರಶ್ನೆ 3, ಏಸು ಕ್ರಿಸ್ತರು ಹುಟ್ಟಿದ ಸ್ಥಳ ಅಂತ ಕೇಳಿದರು. ಸೊ ಏಸು ಕ್ರಿಸ್ತರವರು ಹುಟ್ಟಿದ ಸ್ಥಳ ಬಂದುಬಿಟ್ಟು ಬೆತ್ಲೆಹೆಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಏಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಏಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಗೋಲ್ಗೊತಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5, ಕ್ರೈಸ್ತ ಧರ್ಮವು ರೋಮನಿನ ರಾಜಧರ್ಮವಾಗಿದ್ದು ಚಕ್ರವರ್ತಿ ಡ್ಯಾಶ್ನ ಆಳ್ವಿಕೆಯ ಕಾಲಾವಧಿಯಲ್ಲಿ ಅಂತ ಕೇಳಿದರು. ಕಾನ್ಸ್ಟಾಂಟೈನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 6ನೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಶ್ ಸರಿಯಾದ ಉತ್ತರ ಮೆಕ್ಕ. 7ನೇ ಪ್ರಶ್ನೆ, ಇಸ್ಲಾಮಿನ ಪವಿತ್ರ ಗ್ರಂಥ ಡ್ಯಾಶ್ ಅಂತ ಕೇಳಿದರು. ಕುರಾನ್ ಅಂತಕ್ಕಂಥದ್ದು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 8, ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಮೊಹಮ್ಮದ್ ಪೈಗಂಬರ್ ಅವರ ಉತ್ತರಾಧಿಕಾರಿಗಳನ್ನು ಯಹೂದ್ ಖಲೀಫರು ಅಂತ ಕರೀತಾರೆ. ಸೊ ಖಲೀಫರು ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳನ್ನು ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರಗಳನ್ನು ಬರಲಿಕ್ಕೆ ನಿಮಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಫಸ್ಟ್ ಕ್ವಶನ್, ಯಹೂದಿ ಧರ್ಮದ 10 ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಸೊ ಯಹೂದಿ ಧರ್ಮದ 10 ಕಟ್ಟಳೆಗಳಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ, ಯಾವೇ ಹೊರತಾಗಿ ಬೇರೆ ದೇವರು ಇಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ತರಬಾರದು, ಸಬ್ಬತ್ ದಿನವನ್ನು ಪವಿತ್ರ ದಿನ ಅಂತಾನೆ ಕಾಣಬೇಕು, ತಂದೆ ತಾಯಿಯರನ್ನು ಗೌರವಿಸಬೇಕು, ನೆಕ್ಸ್ಟ್ ವ್ಯಭಿಚಾರವನ್ನು ಸಲ್ಲದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಅಸೂಯೆ ಪಡಬಾರದು ಅಂತಕ್ಕಂಥದ್ದು ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಪಾರ್ಸಿ ಧರ್ಮವು ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿದೆ, ಹೇಗೆ ಸಮರ್ಥಿಸಿರಿ ಅಂತ ಕೇಳಿದರು. ಸೊ ಪಾರ್ಸಿ ಧರ್ಮದಲ್ಲಿನೂ ಕೂಡ ಒಂದು 3 ವಿಧದ ಆಚರಣೆಗಳನ್ನು ನೋಡ್ತೀವಿ. ಸೊ ಫಸ್ಟ್ ಒನ್ ಉಪವಾಸ, 2 ಬ್ರಹ್ಮಚರ್ಯ, 3ನೇದು ನೈರ್ಮಲ್ಯತೆ. ಅಂದರೆ ಈ ಆಚರಣೆಗಳು ವೈದಿಕ ಆಚರಣೆಗಳಿಗೆ ಸಮೀಪದಲ್ಲಿನೇ ಇದ್ದಾವೆ. ಉದಾಹರಣೆಗೆ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತಕ್ಕೇನೆ ಗೆಲುವಾಗ್ತದೆ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಜನರಲ್ಲಿ ನಂಬಿಕೆ ಇದೆ. ಆಮೇಲೆ ಪಾರ್ಸಿ ಧರ್ಮದಲ್ಲಿನೂ ಕೂಡ ಸೂರ್ಯೋಪಾಸನೆಯನ್ನು ಮಾಡ್ತಾರೆ. ಸೊ ಇದು ಕೂಡ ವೈದಿಕ ಧರ್ಮದಲ್ಲಿದೆ. ಆಮೇಲೆ ಪಾರ್ಸಿ ಧರ್ಮದ ಪವಿತ್ರ ಗ್ರಂಥ ಅವ್ಯಸ್ಥದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಪದ್ಯ ಮತ್ತು ಶ್ಲೋಕದ ಸಾಹಿತ್ಯ ಇದೆ, ಅದನ್ನು ಗಾಥಾ ಅಂತ ಕರೀತಾರೆ. ಆಮೇಲೆ ಪೂಜೆ, ಆರಾಧನೆ, ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯತ್ನ ಅಂತ ಕರೀತಾರೆ. ಅಂದರೆ ಎಲ್ಲವೂ ಸಂಸ್ಕೃತದ ಮೂಲದ ಪದಗಳು ಕೂಡ ಪಾರ್ಸಿ ಧರ್ಮಕ್ಕೆ ಬಂದಿರೋದ್ರಿಂದ ಸೊ ಇದು ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿರೋ ಧರ್ಮ ಯಾವುದು? ಪಾರ್ಸಿ ಧರ್ಮ ಅಂತ ನಾವು ಬರೆದ್ರೆ ಆನ್ಸರ್ ಓಕೆ. ಮುಂದಿನ ಪ್ರಶ್ನೆ, ಏಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ. ಜೀಸಸ್ರ ಜನ್ಮಸ್ಥಳ ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥ ಜೆರೂಸಲಂನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲೆಹೆಮ್ ಆಗದ. ಜೀಸಸರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರ. ಇವರು ಅರಾಮಿಕ್ ಮತ್ತು ಸೆಮೆಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು. ಇವರು ಜಾನ್ನಿಂದ ಏನು ಮಾಡ್ತಾರಪ್ಪ ಅಂದರೆ ದೀಕ್ಷಾ ಸ್ನಾನವನ್ನು ಪಡಿತಾರೆ. ಸೊ ಮುಂದೆ ಜಾನ್ ಜೀಸಸ್ನನ್ನು ಮಸೀಹ ಅಥವಾ ಮಹಾರಕ್ಷಕ ಅಂತ ಕರೆದರು. ಆವಾಗ ಏಸು ಕ್ರಿಸ್ತರಿಗಿರ್ತಕ್ಕಂಥ ವಯಸ್ಸು 30 ವರ್ಷ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಏಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿರಿ. ದೇವರು ಒಬ್ಬನೇ, ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ. ಪ್ರತಿಯೊಬ್ಬದರಲ್ಲಿ ಸಹೋದರತೆಯ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಮಾನವನ ಸೇವೆ ದೇವರ ಸೇವೆಗೆ ಸಮಾನ. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವನಿಗೆ ನೀನು ಒಳ್ಳೆಯದನ್ನು ಬಯಸುವಂತಕ್ಕಂಥ ಅಂಶಗಳನ್ನು ನೀವು ಬರೆದ್ರೆ ಸೊ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಕ್ರೈಸ್ತ ಧರ್ಮ ಹೇಗೆ ಪ್ರಸಾರವಾಯಿತು? ಎಸ್, ಏಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳವನ್ನು ನೀಡ್ತಾರೆ. ಕೆಲವರನ್ನು ಶಿಲುಬೆಗೂ ಕೂಡ ಏರಿಸ್ತಾರೆ.
ಆವಾಗ ಚಕ್ರವರ್ತಿಯಾದ ಕಾನ್ಸ್ಟಾಂಟೈನ್ ಏನು ಮಾಡ್ತಾರಪ್ಪ ಅಂದ್ರೆ ಈತನ ಅವಧಿಯಲ್ಲಿ ಈ ಕ್ರೈಸ್ತ ಧರ್ಮ ರೋಮ್ನ ರಾಜಧರ್ಮವಾಗಿ ಬೆಳೀತದೆ. ನಂತರ ಈ ಧರ್ಮ ಯುರೋಪಿನ ಇತರೆ ದೇಶಗಳಿಗೆ ಹರಡ್ತದೆ. ಇಂದು ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಇದ್ದು ಹೆಚ್ಚು ಜನರ ಸದಸ್ಯತ್ವವನ್ನು ಪಡೀಲಿಕ್ಕೆ ಸಹಕಾರಿಯಾಗಿದ್ದಾವೆ. ಸೊ ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಅಂತ ಬರೆದ್ರೆ ಸಾಕು. 14ನೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ಅಂತ ಕೇಳಿದರು. ಎಸ್, ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಪ್ರವರ್ತಕರು. ಇವರು 370ರಲ್ಲಿ ಮೆಕ್ಕಾದಲ್ಲಿ ಜನಿಸಿದ್ರು. ಇವರ ತಂದೆ ಅಬ್ದುಲ್ಲಾ ಮತ್ತು ತಾಯಿ ಅಮೀನಾ ಅಂತ. ಇವರು ಜನಿಸುವ ಕೆಲವೇ ತಿಂಗಳುಗಳ ಮುಂಚೆ ತಂದೆ ಮರಣ ಹೊಂದಿದ್ದರು. ಅವರು 6ನೇ ವಯಸ್ಸಿನಲ್ಲಿ ತಾಯಿಯನ್ನು ಸಹಿತ ಕಳೆದುಕೊಳ್ತಾರೆ. ಇದರಿಂದ ಚಿಕ್ಕಪ್ಪನ ಆರೈಕೆಯಲ್ಲಿ ಇವರು ಬೆಳೀತಾರೆ. ಇವರ ಚಿಕ್ಕಪ್ಪ ಮೂಲತಃ ವ್ಯಾಪಾರಿನೇ ಆಗಿದ್ದ. ಅಂದರೆ ದೂರದ ಸ್ಥಳಗಳಿಗೆ ಹೋಗಿ ಪ್ರವಾಸವನ್ನು ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಮೊಹಮ್ಮದರು ಮುಂದೆ ಏನು ಮಾಡ್ತಾರಪ್ಪ ಅಂತಂದರೆ ಒಬ್ಬ ಶ್ರೀಮಂತ ವಿಧವೆಯಾಗಿದ್ದ ಖದೀಜಾ ಅವರ ಬಳಿ ಸೇವೆಗೆ ನೌಕರಿ ಮಾಡಲಿಕ್ಕೆ ಸೇರ್ತಾರೆ. ಮುಂದೆ ಅದೇ ಖದೀಜಾರನ್ನು ಮದುವೆ ಆಗ್ತದೆ. ಇವರಿಗೆ 2 ಪುತ್ರರು 4 ಪುತ್ರಿಯರು ಅಂತಕ್ಕಂಥ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಪ್ರಶ್ನೆ 15, ಹಿಜಿರಾ ಎಂದರೇನು? ಈ ಪೈಗಂಬರರು 622ರಲ್ಲಿ ಮೆಕ್ಕಾದಿಂದ ಮದೀನಾದ ಕಡೆಗೆ ಪ್ರಯಾಣವನ್ನು ಮಾಡ್ತಾರೆ. ಅದನ್ನೇ ನಾವು ಹಿಜಿರಾ ಶಕೆ ಅಂತ ಕರಿತೀವಿ. ಪಾಠದ ಲಾಸ್ಟ್ ಕ್ವಶನ್. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ, ಇಸ್ಲಾಂನ ನಿಯಮಗಳು ಯಾವುವು? ಸೊ ಫಸ್ಟ್ ಒನ್, ಮೊದಲ ನಿಯಮ ಕಲಿಮಾ, ಅಂದರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ. ಮೊಹಮ್ಮದರು ಆತನ ಪ್ರವಾದಿಗಳು. 2ನೇದ್ದು ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಮಾಡಬೇಕು. 3ನೇದ್ದು ರೋಜಾ, ರಂಜಾನ್ ತಿಂಗಳಿನಲ್ಲಿ ಉಪವಾಸ ಮಾಡೋದು. ಜಕಾತ್, ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ಮಾಡೋದು. 5ನೇದ್ದು ಹಜ್, ಜೀವನದಲ್ಲಿ 1 ಬಾರಿಯಾದರೂ ಮೆಕ್ಕಾ ಯಾತ್ರೆಯನ್ನು ಮಾಡೋದು. ಈ 5 ಆಚರಣೆ ಅಥವಾ ನಿಯಮಗಳನ್ನು ಇಸ್ಲಾಂನ ಆಧಾರ ಸ್ತಂಭಗಳು ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ. ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ ಫಸ್ಟ್ ಲೆಸನ್ ನಾನು ಏನು ಮಾಡಿದ್ದೀನಿ, ಪಾಶ್ಚಾತ್ಯ ಧರ್ಮಗಳು ಅಂತಕ್ಕಂಥ ಪಾಠದ ಕಂಪ್ಲೀಟ್ ಕ್ವಶನ್ ಆನ್ಸರನ್ನು ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ನಮ್ಮದೇ ವಾಟ್ಸಪ್ ಚಾನಲ್ ಇದ್ದಾವೆ, ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿನೂ ಕೂಡ ನೀವೇನು ಮಾಡ್ಬೋದು, ಇದರ ವರ್ಕಿಂಗ್ ಸೀಟ್ಸ್ಗಳನ್ನು ತೊಗೊಳ್ಬೋದು. ಇಷ್ಟಿತ್ತು ಈ ವಿಡಿಯೋ ಅಂತ ಹೇಳ್ತಾ, ಸೊ ಭಾಳಷ್ಟು ಬೇರೆ ಬೇರೆ ಪಾಠದ ಕೂಡ ವಿಷಯಗಳ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ಸ್ಗಳನ್ನು FASA ಎಕ್ಸಾಮ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಗಳು ಕೂಡ ಸಿಗ್ತವೆ.